ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PST ಎಕ್ಸಾಮ್ ಕಾಲ್ಫರ್ ಆಗುತ್ತೆ ಅಂತ ನಾವು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಸೊ ನೀವು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರಿ. ಹಾಗೆ ಸರ್ಕಾರ ಈ ಒಳ ಮೀಸಲಾತಿ ಇಶ್ಯೂಯಿಂದ ನೋಟಿಫಿಕೇಶನ್ ಯಾವುದು ಹಾಕ್ತಾ ಇರಲಿಲ್ಲ. PST ಅಂತೆಲ್ಲ ಬೇರೆ ಯಾವುದೇ ನೋಟಿಫಿಕೇಶನ್ ಬಿಡ್ತಾ ಇರಲಿಲ್ಲ. ಬಟ್ ಈಗ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಗೆಹರಿದಿದೆ. ಹಾಗಾಗಿ ನೋಟಿಫಿಕೇಶನ್ ಆಗೋ ಲಕ್ಷಣಗಳು ತುಂಬ ಇದ್ದಾವೆ. ಶೀಘ್ರದಲ್ಲೇ PST ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಯಾಕಂದರೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಮಾಡಲಿಕ್ಕೆ ಸಾಕಷ್ಟು ಟೈಮನ್ನು ಕೊಡಲ್ಲ. ಸೊ ಭಾಳ ಬೇಗ ಎಕ್ಸಾಮ್ ಇಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಡಿಲೇ ಮಾಡ್ದೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಈ PST ಪರೀಕ್ಷೆಗೆ ಎಸ್ಪೆಷಲಿ ಮ್ಯಾಥ್ಸಲ್ಲಿ ನೀವು ಸ್ಕೋರ್ ಮಾಡಬೇಕು ಅಂತೇಳಿ ಈಗಾಗಲೇ 11 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಇವತ್ತು 12th ವಿಡಿಯೋ. ಈ ಒಂದು ಕ್ಲಾಸಲ್ಲೂ ಕೂಡ ನಿಮಗೆ PST ಮ್ಯಾಥ್ಸ್ ಸಂಬಂಧಪಟ್ಟಂತೆ ಯಾವ ಥರ ಪ್ರಶ್ನೆಗಳು ಬರ್ಬೋದು, ಅವನ್ನ ಆನ್ಸರ್ ಮಾಡೋ ವಿಧಾನಗಳನ್ನ ಹೇಳ್ಕೊಡ್ತೀನಿ. ಈಗಾಗಲೇ 11 ವೀಡಿಯೋಸ್ ಯಾರು ವಾಚಿಲ್ಲ ದಯವಿಟ್ಟು ವಾಚ್ ಮಾಡಿ. ಈ 12th ವಿಡಿಯೋನ ವಾಚ್ ಮಾಡಿ ನೋಟ್ಸ್ ಮಾಡ್ಕೊಂತ ಹೋಗ್ರಿ. 100% ಮ್ಯಾಥ್ಸಲ್ಲಿ ನೀವು ತುಂಬ ಸ್ಕೋರ್ ಮಾಡ್ತೀರಿ, ಆ ಗ್ಯಾರಂಟಿ ಅಂತ ನಾವು ಕೊಡ್ತೀವಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಸೊ ನಿಮಗೆ PST ಎಕ್ಸಾಮಿಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ಲಾಸಸ್, ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ಸು, ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ವಿತ್ PDF ನೋಟ್ಸು, ಹಾಗೆ ಮಾರ್ಕ್ ಟೆಸ್ಟ್ ಸೀರೀಸ್ ಕೂಡ ಕೊಡ್ತಾ ಇದ್ವಿ. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೊತ ಬರ್ಬೋದು. 9071673831. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಪ್ರಶ್ನೆಗಳಿದಾವೆ ಅವ್ನು ಸಾಲ್ವ್ ಮಾಡೋ ವಿಧಾನಗಳನ್ನು 1 by 1 ನೋಡ್ತಾ ಬರೋಣ. ವಾಟ್ ಈಸ್ ದ ಲಾರ್ಜೆಸ್ಟ್ 4-digit ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 5 ಅಂತ ಇದೆ. 5ರಿಂದ ಡಿವೈಡ್ ಆಗ್ತಕ್ಕಂಥ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ. ಸೊ 5ರಿಂದ ಡಿವೈಡ್ ಆಗ್ತಕ್ಕಂಥ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ನೋಡ್ರಿ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ 9999. ಆದರೆ ಈ 9999 5ರಿಂದ ಡಿವೈಡ್ ಆಗಲ್ಲ. ಯಾವುದೇ ಸಂಖ್ಯೆ 5ರಿಂದ ಭಾಗ ಆಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. 0 ಅಥವಾ 5 ಇದ್ದರೆ ಮಾತ್ರ ಆ ಸಂಖ್ಯೆ 5ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಇದು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ಬಟ್ 5ರಿಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಇದಕ್ಕಿಂತ ಚಿಕ್ಕದಾದರೆ 9998, 9997, 9996, 9995 ಆ್ಯಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ತೀವಿ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳನ್ನು ಡಿಸೆಂಡಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗಿದ್ದೇನೆ. ಬಟ್ ಇದು ಕೂಡ 5ರಿಂದ ಡಿವೈಡ್ ಆಗಲ್ಲ, ಬಿಡಿ ಸ್ಥಾನದಲ್ಲಿ 8 ಇದೆ. ಇದು ಕೂಡ 5ರಿಂದ ಡಿವೈಡ್ ಆಗಲ್ಲ, ಬಿಡಿ ಸ್ಥಾನದಲ್ಲಿ 7 ಇದೆ. ಇಲ್ಲಿ 6 ಇದೆ ಬಿಡಿ ಸ್ಥಾನದಲ್ಲಿ, ಅಂದರೆ ಇದು ಕೂಡ 5ರಿಂದ ಡಿವೈಡ್ ಆಗಲ್ಲ. ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ ಅಂದರೆ ಇದು 5ರಿಂದ ಡಿವೈಡ್ ಆಗುತ್ತೆ. ಇದೇ 4 ಅಂಕಿ ಅತಿ ದೊಡ್ಡ ಸಂಖ್ಯೆ 5ರಿಂದ ಭಾಗ ಆಗ್ತಕ್ಕಂಥ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಸೊ ಲಾರ್ಜೆಸ್ಟ್ 4-digit ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5 ಅಂದರೆ 9995 ಆಗುತ್ತೆ. ಅದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ವಾಟ್ ಈಸ್ ದ ಸಮ್ ಆಫ್ ಆಲ್ ಕಾಂಪೋಸಿಟ್ ನಂಬರ್ಸ್ ಲೆಸ್ ದೆನ್ 11 ಅಂತ ಇದೆ. 11ಕ್ಕಿಂತ ಕಡಿಮೆ ಇರುವ ಎಲ್ಲ ಸಂಯುಕ್ತ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ನೋಡ್ರಿ. ಇಲ್ಲಿ ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಸಂಯುಕ್ತ ಸಂಖ್ಯೆಗಳಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಏನು ಸಂಯುಕ್ತ ಸಂಖ್ಯೆಗಳು? ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಬೇರೆ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್, ಅಥವಾ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲವನ್ನ ನಾವು ಕಾಂಪೋಸಿಟ್ ನಂಬರ್ಸ್, ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಅಥವಾ ಬೇರೆ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಹಾಗಾದರೆ ಸಂಯುಕ್ತ ಸಂಖ್ಯೆಗಳಂದ್ರೆ ನೋಡ್ರಿ, 1 ಅನ್ನೋದು ಸಂಯುಕ್ತ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆ ಅಲ್ಲ. 2 ಅನ್ನೋದು ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ, 2ರಿಂದ ಆಗುತ್ತೆ ಬಟ್ ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಸೊ 1 ಕೂಡ ಸಂಯುಕ್ತ ಸಂಖ್ಯೆ ಅಲ್ಲ, 2 ಕೂಡ ಸಂಯುಕ್ತ ಸಂಖ್ಯೆ ಅಲ್ಲ, 3 ಕೂಡ ಸಂಯುಕ್ತ ಸಂಖ್ಯೆ ಅಲ್ಲ. ಆದರೆ 4 ಸಂಯುಕ್ತ ಸಂಖ್ಯೆ.
ಬೇರೆ ಸಂಖ್ಯೆ 2 ಇಂದ ಡಿವೈಡ್ ಆಗುತ್ತೆ. 5 ಆಗುತ್ತೆ, ಬಟ್ ಬೇರೆ ನಂಬರಿಂದ ಆಗಲ್ಲ. ಆಮೇಲೆ ನೆಕ್ಸ್ಟ್ 6 ಅನ್ನೋದು ಸಂಯುಕ್ತ ಸಂಖ್ಯೆ, ಕಾಂಪೋಸಿಟ್ ನಂಬರ್. 7 ಬರೆಯಲ್ಲ, ಯಾಕಂದರೆ 7 ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. 8 ಅನ್ನೋದು ಸಂಯುಕ್ತ ಸಂಖ್ಯೆ, ಬೇರೆ ನಂಬರಿಂದ ಡಿವೈಡ್ ಆಗುತ್ತೆ. 9 ಅನ್ನೋದು ಕೂಡ ಸಂಯುಕ್ತ ಸಂಖ್ಯೆ, ಇದು ಕೂಡ ಬೇರೆ ನಂಬರ್ ಅಂದರೆ 3 ಇಂದ ಡಿವೈಡ್ ಆಗುತ್ತೆ. ಸೊ 10 ಕೂಡ ಸಂಯುಕ್ತ ಸಂಖ್ಯೆ, ಇದು ಕೂಡ ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ. ಸೊ ಇಲ್ಲಿ 11ಕ್ಕಿಂತ ಕಡಿಮೆ ಇರುವ ಅಂದರೆ ಇಷ್ಟೇ, ಮತ್ತೇನು ಮುಂದಕ್ಕೆ ಬರೆಯುವ ಅವಶ್ಯಕತೆ ಇಲ್ಲ. 11ಕ್ಕಿಂತ ಕಡಿಮೆ ಇರುವ ಲೆಸ್ ದೆನ್ 11 ಅಂದರೆ 11ಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಯುಕ್ತ ಸಂಖ್ಯೆಗಳಂದರೆ ಇವಿಷ್ಟೇ, 4, 6, 8, 9, 10. ಇವುಗಳ ಮೊತ್ತ ಅಂದರೆ ಇವೆಲ್ಲ ಅಡಿಷನ್ ಮಾಡ್ಕೋಬೇಕು. 4 + 6 10, 10 + ಈ 10 20, 20 + ಇವೆರಡು ಸೇರಿದ್ರೆ 17 ಅಂದರೆ 37 ಬರುತ್ತೆ. ಇವೆಲ್ಲ ಸಂಖ್ಯೆಗಳ ಮೊತ್ತ 37 ಬರುತ್ತೆ. 37 ಇಲ್ಲಿ 4th ಆಪ್ಷನ್ ಇದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 7 × 0.6 + 1.5 × 0.2 + 1.7 × 0.8? ನೋಡ್ರಿ, 7 × 0.6, ಆಮೇಲೆ 1.5 × 0.2, 1.7 × 0.8, ಇದರ ಮೌಲ್ಯ ಎಷ್ಟು ಅಂತ ಕೇಳಿದೆ. ಸೊ ಇಲ್ಲಿ ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡಿರಿ ಅಂದರೆ 7 × 0.6ನ ಫಸ್ಟ್ ಗುಣಾಕಾರ ಮಾಡ್ಕೋಬೇಕು. ಬಾಡ್ ಮಾಸ್ ನಿಯಮದ ಪ್ರಕಾರ ಸಾಲ್ವ್ ಮಾಡ್ಕೋಬೇಕು. ಸೊ ನಾವು ವಿ ಬಾಡ್ ಮಾಸ್ ರೂಲ್ ಅಂತ ಈಗ ಅಪ್ಡೇಟ್ ಮಾಡಿದ್ದೀವಿ. ವಿ ಬಾಡ್ ಮಾಸ್ ರೂಲ್ ಪ್ರಕಾರ ಸಾಲ್ವ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ವಿ ಅಂದರೆ ವೆನಿಕ್ಯುಲಮ್ ಅಥವಾ ಲೈನ್ ಬ್ರಾಕೆಟ್ ಅಂತ ಕರಿತೀವಿ. ಹಿಂಗೆ ಮೇಲ್ಗಡೆ ಬಾರ್ ಇರಬೇಕು ಸಂಖ್ಯೆಗಳ ಮೇಲೆ, ಆ ಥರ ಎಲ್ಲಿ ಇಲ್ಲ. ಬಿ ಅಂದರೆ ಬ್ರಾಕೆಟ್ಸ್, ಇಲ್ಲಿ ಬ್ರಾಕೆಟ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಓ ಅಂದರೆ ಆಫ್ ಅಂತ ಇರುತ್ತೆ, ಕನ್ನಡದಲ್ಲಿ ರಾ ಅಂತ ಇರುತ್ತೆ, ಆ ಪದನೂ ಎಲ್ಲಿ ಇಲ್ಲ. ಸೊ ಡಿ ಅಂದರೆ ಡಿವಿಷನ್, ಎಂ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಅಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಫಸ್ಟ್ ಡಿವಿಷನ್ ಮಾಡ್ಕೋಬೇಕು, ಬಟ್ ಇಲ್ಲೆಲ್ಲ ಡಿವೈಡ್ ಬೈ ಸಿಂಬಲ್ ಇಲ್ಲ. ಡಿವಿಷನ್ ಆದಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇವು ನೋಡ್ರಿ, ಮಲ್ಟಿಪ್ಲಿಕೇಶನ್ ಇದೆ, ಇವೆರಡರ ನಡುವೆ ಇಂಟು ಇದೆ, ಇವೆರಡರ ನಡುವೆ ಇಂಟು ಇದೆ, ಇವೆರಡರ ನಡುವೆ ಇಂಟು ಇದೆ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಅಡಿಷನ್ ಮಾಡಬೇಕು, ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಯಾವುದೇ ಮ್ಯಾಥಮೆಟಿಕಲ್ ಇಕ್ವೇಷನ್ ಕೊಟ್ಟರು ಕೂಡ, ಯಾವುದೇ ಗಣಿತ ಕ್ರಿಯೆ ಸಂಬಂಧಪಟ್ಟಂಥ ಸಮೀಕರಣ ಕೊಟ್ಟರು ಅಂದರೆ ನಾವು ಈ ವಿ ಬಾಡ್ ಮಾಸ್ ರೂಲ್ ಯೂಸ್ ಮಾಡ್ಕೊಂಡೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ 4 ಗಣಿತ ಕ್ರಿಯೆಗಳಿದಾವಲ್ಲ, ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನಲ್ಲಿ ಮೊದಲು ಡಿವಿಷನ್ ಮಾಡ್ಕೋಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್ ಮಾಡಬೇಕು, ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಲಾಸ್ಟಿಗೆ ವ್ಯವಕಲನ ಮಾಡ್ಕೋಬೇಕು. ಸೊ ಇಲ್ಲಿ ಭಾಗಾಕಾರ ಚಿಹ್ನೆ ಇಲ್ಲ ಅಂದರೆ ಫಸ್ಟ್ ಗುಣಾಕಾರ ಮಾಡೋಣ. ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ಕೊಳ್ರಿ, 7 6 42 ಬರುತ್ತೆ. ಇಲ್ಲಿ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲೂ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರೆಯೋಣ, ಅದು 4.2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಹಾಕೋಣ, ಇದು 15, ಇದು 2 ಅಂತ ಅನ್ಕೊಳ್ಳೋಣ. 15 2 30 ಆಗುತ್ತೆ. ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್, ಇಲ್ಲೊಂದು ಅಂಕೆ ಆದಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು, 0.30 ಆಗುತ್ತೆ. ಪ್ಲಸ್ ಇಲ್ಲಿ 17 ಇಲ್ಲಿ 8 ಇದೆ ಅಂದರೆ 17 8 126 ಬರುತ್ತೆ. ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್, ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. ಸೊ ಇವಾಗ ಎಲ್ಲವೂ ಪ್ಲಸ್ ಮಾಡೋಣ, ಎಷ್ಟು ಬರುತ್ತೆ ಅಂತ. 4.2, ಆಮೇಲೆ 0.3, ಆಮೇಲೆ 1.26, 4.2, ಅದು 0.30 ಅನ್ನಂದರೆ 3 ಬರಿಬೋದು, 1.26 ಇವೆಲ್ಲ ಕೂಡಿದಾಗ 6, ಇಲ್ಲಿ 4 3 7, 4 + 1 5, 5.76 ಬರುತ್ತೆ. 5.76 ಅಲ್ಲ, 17 8 126, 6 4 + 3 15 2 30, 7 6 42, 4.2, 15 2 30, 0.30, 17 8 17 6 18 6 108, 17 8 136, ಸಾರಿ ಇಲ್ಲಿ 17 8 136 ಆಗುತ್ತೆ, 136 ಬರುತ್ತೆ. ಹಂಗಾಗಿ ರಾಂಗ್ ಆಗಿದೆ. 136 ಅಂದರೆ 1.36, ಇದು 8 ಬರುತ್ತೆ, 5.86 ಆನ್ಸರ್ ಆಗುತ್ತೆ. 5.86 ಅನ್ನೋದು ಫಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 17 8 136, ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇಟ್ಟರೆ 1.36 ಆಗುತ್ತೆ. ಅಡಿಷನ್ ಮಾಡಿರಿ, ಎಲ್ಲವೂ 5.86 ಬರುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಬರೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 0.6 ಹೋಲ್ ಕ್ಯೂಬ್ ಪ್ಲಸ್ 0.8 ಹೋಲ್ ಕ್ಯೂಬ್ ಪ್ಲಸ್ 2.4 × 0.6 ಹೋಲ್ ಸ್ಕ್ವೇರ್ ಪ್ಲಸ್ 1.8 × 0.8 ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನು ಕೂಡ ನಾವು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ, ಮೊದಲಲ್ಲಿ ಎಲ್ಲ ಪವರ್ಸ್ ಇದಾವಲ್ಲ, 6 ಕ್ಯೂಬ್ ಇದು, ಪಾಯಿಂಟ್ ಇಲ್ಲ ಅಂದ್ಕೊಂಡ್ರೆ 6 ಕ್ಯೂಬ್. 6 ಕ್ಯೂಬ್ ಅಂದರೆ 216 ಆಗುತ್ತೆ. ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ ಅಂದಮೇಲೆ ಕ್ಯೂಬ್ ಮಾಡಿದ ಆಮೇಲೆ ರೈಟ್ ಸೈಡಿಂದ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರೀಬೇಕು, 0.216 ಆಗುತ್ತೆ.
ಪ್ಲಸ್ ಇಲ್ಲಿ 0.8 ಹೋಲ್ ಕ್ಯೂಬ್ ಓದಿಲ್ಲ, 8 ಕ್ಯೂಬ್ ಅಂದರೆ 512 ಆಗುತ್ತೆ. ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 3 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು, 0.512 ಆಗುತ್ತೆ. ಪ್ಲಸ್ ಇಲ್ಲಿ 2.4 ಇದೆ, 2.4 ಇದೆ, 6 ಸ್ಕ್ವೇರ್ ಅಂದರೆ 36 ಆಗುತ್ತೆ, 6 ಸ್ಕ್ವೇರ್ ಅಂದರೆ 36 ಆಗುತ್ತೆ. ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಸ್ಕ್ವೇರ್ ಮಾಡಿದ ಆಮೇಲೆ ರೈಟ್ ಸೈಡಿಂದ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರೀಬೇಕು, 0.36 ಬರುತ್ತೆ 6 ಸ್ಕ್ವೇರ್ ಅಂದರೆ. ಪ್ಲಸ್ ಇಲ್ಲಿ 1.8 ಬರೆಯೋಣ, ಇದು 8 ಸ್ಕ್ವೇರ್ ಅಂದರೆ 64 ಬರುತ್ತೆ. ಸ್ಕ್ವೇರ್ ಮಾಡಿದ ಆಮೇಲೆ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು, ಸ್ಕ್ವೇರ್ ಮಾಡಿದ ಆಮೇಲೆ 2 ಅಂಕೆ ಮೇಲೆ ಪಾಯಿಂಟ್ ಬರುತ್ತೆ. ಕ್ಯೂಬ್ ಮಾಡಿದ ಆಮೇಲೆ ರೈಟ್ ಸೈಡಿಂದ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರೀಬೇಕು. ಸೊ ಇಲ್ಲಿ ಕೆಲವೊಂದು ನೋಡ್ರಿ 0.216 ಹಾಗೆ ಬರೆಯೋಣ, 0.512 1/1 ಬರೆಯೋಣ. ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು ಎಷ್ಟು ಬರುತ್ತೆ ಅಂತ ನೋಡ್ರಿ. ಸೊ ಇಲ್ಲಿ 24 ಆರ್ಲೆ 144 ಬರುತ್ತೆ, 24 ಆರ್ಲೆ 144, ದಶಕ 14 ಇರುತ್ತೆ. 24 ಮೂಲ 72 ಪ್ಲಸ್ 14 ಅಂದರೆ 86 ಆಗುತ್ತೆ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದೆ, ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 3 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು, 0.864 ಬರುತ್ತೆ. ಅಥವಾ 36 4 144, ದಶಕ 14, 36 2 72 ಪ್ಲಸ್ 14 86 ಬರುತ್ತೆ. ಇಲ್ಲಿ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್, ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಅಂದರೆ ರೈಟ್ ಸೈಡಿಂದ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರೀಬೇಕು, 0.864 ಆಗುತ್ತೆ, 0.864. ಸೊ ಅದೇ ರೀತಿ ಇವೆರಡು ಮಲ್ಟಿಪ್ಲೈ ಮಾಡೋಣ ಎಷ್ಟು ಬರುತ್ತೆ, 18 4 72 ಕ್ಯಾರಿ 7, 18 6 108 ಪ್ಲಸ್ 7 115 ಕ್ಯಾರಿ 11. ಸೊ ಇಲ್ಲಿ 115 ಫುಲ್ ಬರ್ಕೊಂಬಿಡೋಣ. ಸೊ 18 4 72 ದಶಕ 7, 18 6 108 ಪ್ಲಸ್ 7 ಅಂದರೆ 115 ಬರುತ್ತೆ. ಇಲ್ಲಿ 2 ಅಂಕೆ, ಇಲ್ಲಿ 1 ಅಂಕೆ ಅಂದರೆ ರೈಟ್ ಸೈಡಿಂದ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರ್ಕೊಂಡ್ರೆ 1.152 ಬರುತ್ತೆ, 1.152 ಬರುತ್ತೆ. ಇವೆಲ್ಲವೂ ಪ್ಲಸ್ ಮಾಡಿದ್ರೆ ಫೈನಲ್ ಆನ್ಸರ್ ಸಿಗುತ್ತೆ ನಿಮಗೆ. 6 ಪ್ಲಸ್ 2 8, 8 4 12 ಪ್ಲಸ್ 2 ಅಂದರೆ 14 4 ದಶಕ 1, 6 ಪ್ಲಸ್ 4 6 6 12, 12 ಪ್ಲಸ್ 2 ಅಂದರೆ 14 ಕ್ಯಾರಿ 1, 2 ಪ್ಲಸ್ 8 10 ಪ್ಲಸ್ 7 17 7 ದಶಕ 1, ಇಲ್ಲಿ 1 ಪ್ಲಸ್ 1 2 ಆಗುತ್ತೆ, 2.744 ಬರುತ್ತೆ. 2.744 ಅಂತ ಫಸ್ಟ್ ಆಪ್ಷನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, 4th ಕ್ವಶನ್ನು. ನೆಕ್ಸ್ಟ್ 5th ಕ್ವಶನ್ ಬರೋಣ. ಸೊ ನೋಡ್ರಿ ಇಲ್ಲಿ 12/n ಮೈನಸ್ 3/n ಮೈನಸ್ 16/n ಪ್ಲಸ್ 9/n = 1/15 ಆದಾಗ n ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಕೊಟ್ಟರ ಎಲ್ಲ ಭಿನ್ನ ರಾಷ್ಟ್ರಗಳಲ್ಲಿ ಕೆಳಭಾಗದಲ್ಲಿ ಅಂದರೆ ಡಿನಾಮಿನೇಟರ್ಲಿ ಛೇದದಲ್ಲಿ n ಇದೆ, ರೈಟ್ ಸೈಡಲ್ಲಿ 1/15 ಇದೆ ಅಂದರೆ ಆ n ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಡಿನಾಮಿನೇಟರ್ಸ್ ಎಲ್ಲವೂ n ಸೇಮ್ ಇದೆ ಅಂದರೆ ಕಾಮನ್ ಆಗಿ ಸೇಮ್ ಒಂದೇ ಡಿನಾಮಿನೇಟರ್ ಇದೆ ಅಂದರೆ n ಅನ್ನು ಆ ಡಿನಾಮಿನೇಟರ್ ಛೇದದಲ್ಲಿ n ನ ಕಾಮನ್ ತಕೊಂಡು ಬರ್ಕೋಬೇಕು. ಸಿಂಪಲ್ ಆನ್ಸರ್ ಮಾಡ್ಬೇಕು ಅಂದ್ರೆ ಸೊ ಇಲ್ಲಿ 12 - 3 ಮೇಲ್ಗಡೆ ಇರೋ ನ್ಯೂಮರೇಟರ್ಸ್ ಏನಿದಾವಲ್ಲ ಅಂಶಗಳನ್ನು ಎಲ್ಲ ಡಿನಾಮಿನೇಟರ್ಸ್ ಛೇದಗಳು ಸೇಮ್ ಇದ್ದಾಗ ಕಾಮನ್ ಆಗಿ ಒಂದೇ ಡಿನಾಮಿನೇಟರ್ ನೀವು ಬರ್ಕೊಂಬಿಟ್ಟು ಇಲ್ಲಿ ಮೇಲ್ಗಡೆ 12 - 3 ಅಂದರೆ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡ್ತಾ ಬರೋಣ ಅಂಶಗಳನ್ನ. 12 - 3 9, 9 - 16 ಅಂದರೆ -7 ಆಗುತ್ತೆ, -7 ಪ್ಲಸ್ 9 ಅಂದರೆ 2 ಬರುತ್ತೆ. ಸೊ ಡಿವೈಡ್ ಬೈ 1/15 ರೈಟ್ ಸೈಡಲ್ಲಿ ಇದೆಯಾ ಅದನ್ನು ಬರೀತೇನೆ. ಸೊ ಇಲ್ಲಿ ನೋಡ್ರಿ 12 ಪ್ಲಸ್ ಇದು ಏನಿಲ್ಲ ಅಂದರೆ ಪ್ಲಸ್ ಇದ್ದಂಗೆ, 12 ಪ್ಲಸ್ 9 21, 21ರಲ್ಲಿ 16 ಮೈನಸ್ ಮಾಡಿರಿ 5 ಬರುತ್ತೆ, 5 - 3 ಅಂದರೆ ಫೈನಲಿ 2 ಉಳಿಯುತ್ತೆ. ಡಿವೈಡ್ ಬೈ n ಬರ್ಕೊಂಡು ರೈಟ್ ಸೈಡಲ್ಲಿ 1/15 ಬರೆಯೋಣ. ಸೊ ಇಲ್ಲಿ n ವ್ಯಾಲ್ಯೂ ಬೇಕಂದ್ರೆ n ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ n ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ 2 × 15 ಅಂದರೆ 15 2 30 ಬರುತ್ತೆ, n × 1 ಅಂದರೆ n ಬರುತ್ತೆ. ಸೊ n ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 30 ಬರುತ್ತೆ. n ವ್ಯಾಲ್ಯೂ ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. n ವ್ಯಾಲ್ಯೂ 30 ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಗಿವನ್ ಫ್ರಾಕ್ಷನ್ ಈಸ್ ಸ್ಮಾಲರ್ ದೆನ್ 11/17? 11/17ಕ್ಕಿಂತ ಚಿಕ್ಕದಾದ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ. 11/17ಗಿಂತ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಇದರಲ್ಲಿ ಅಂತ ನಾವು ಕಂಡುಹಿಡಿಬೇಕು. 11/7ಗಿಂತ ಸ್ಮಾಲೆಸ್ಟ್ ಫ್ರಾಕ್ಷನ್ ಬೇಕಂದ್ರೆ ಫಸ್ಟ್ ಇದನ್ನು ಡೆಸಿಮಲ್ ನಂಬರ ಚೇಂಜ್ ಮಾಡ್ಕೊಳ್ಳೋಣ. 17ಇಂದ 11 ಡಿವೈಡ್ ಮಾಡೋಣ, ಪಾಯಿಂಟ್ ಕಟ್ 0 ಇಳಿಸ್ಕೊಳ್ಳೋಣ. ಸೊ ಪಾಯಿಂಟ್ ಕಟ್ 0 ಇಳಿಸ್ಕೊಂಡಿವಿ ಅಂದರೆ 17ರಿಂದ ಡಿವೈಡ್ ಮಾಡ್ರೆ ಪಾಯಿಂಟ್ ಕಟ್ 0 ಇಳಿಸ್ಕೊಳ್ಳೋಣ. 17 6 17 85, 17 6 102 ಬರುತ್ತೆ, ಇನ್ನು 8 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಇಳಿಸ್ಕೊತಾ ಇದ್ದೀನಿ. 17 4 68 ಬರೀತಾ ಅದನ್ನು, 80 68 ಕಳೆದ್ರೆ 12 ಉಳಿಯುತ್ತೆ, ಇನ್ನು 12.
ಸೊ ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೊಳ್ಳೋಣ, 120 ಆಗುತ್ತೆ. 17 7 119 ಆಗುತ್ತೆ. 0.647 ಬರುತ್ತೆ. 11/17 ವ್ಯಾಲ್ಯೂ 0.647 ಬರುತ್ತಲ್ಲ, ಈ 0.647ಗಿಂತ ಲೆಸ್ಸರ್ ಫ್ರಾಕ್ಷನ್, ಚಿಕ್ಕದಾದ ಭಿನ್ನರಾಶಿ ಯಾವುದು ಅಂತ ಕೇಳಿದಾಗ ಇವೆಲ್ಲ ಫ್ರಾಕ್ಷನ್ಸನ್ನು, ಭಿನ್ನರಾಶಿಗಳನ್ನು ದಶಮಾಂಶ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡ್ತಾ ಬರೋಣ. ಇಲ್ಲಿ 3/4 ಅಂತ ಆನ್ಸರ್ ಅಲ್ಲ, ಯಾಕಂದರೆ 3/4 ಅಂದರೆ ಮುಕ್ಕಾಲು ಭಾಗ ಅಂದರೆ 0.75 ಅದು. ಸೊ 3/4 ಅಂದರೆ ಮುಕ್ಕಾಲು ಭಾಗ, 0.75 ಅನ್ನೋದು 0.647ಗಿಂತ ದೊಡ್ಡದಿದು, ಚಿಕ್ಕದೇನಲ್ಲ, ಅದಕ್ಕೆ ಇದು ಆನ್ಸರ್ ಅಲ್ಲ. ಸೊ 5/7 ಅಂದರೆ 7ಇಂದ 5 ಡಿವೈಡ್ ಮಾಡಿರಿ, ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 7 7 49, 1 ಉಳಿಯುತ್ತೆ. ಪಾಯಿಂಟಿಂದ 0 ಎಳಿಸ್ಕೊಳ್ರಿ. 7 1 7, 0.71 ಬರುತ್ತೆ. ಇದು ಕೂಡ ಆನ್ಸರ್ ಅಲ್ಲ, 0.71. 0.64ಗಿಂತ ಚಿಕ್ಕದಲ್ಲ. 17ಇಂದ 10 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 17 5 85, ಇನ್ನೆಷ್ಟು ಉಳಿಯುತ್ತೆ ಅಂದರೆ 15 ಉಳಿಯುತ್ತೆ. ಪಾಯಿಂಟಿಂದ ಇನ್ನೊಂದು 0 ಹಾಕೊಳ್ರಿ, 150 ಆಗುತ್ತೆ. 17 8 136 ಆಗುತ್ತೆ. ಇನ್ನು 14 ಉಳಿಯುತ್ತೆ. ಇಲ್ಲಿ 0.58 ಸಮಥಿಂಗ್ ಬರುತ್ತೆ. 0.58 ಸಮಥಿಂಗ್ ಬರುತ್ತೆ ಅಂದರೆ 0.64ಗಿಂತ ಚಿಕ್ಕದಾದ ಭಿನ್ನರಾಶಿ ಇದೇ ಕರೆಕ್ಟ್, 10/17. ಫಸ್ಟ್ ಆಪ್ಷನ್ ನೋಡ್ರಿ, 9/13 ಇದೆ ಅಂದರೆ 13ಇಂದ 9 ಡಿವೈಡ್ ಮಾಡಿರಿ, ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 13 6 78, ಇನ್ನು 12 ಉಳಿಯುತ್ತೆ. ಪಾಯಿಂಟ್ರಿಂದ 0 ಎಳಿಸ್ಕೊಳ್ರಿ. 13 9 117, ಇನ್ನು 3 ಉಳಿಯುತ್ತೆ. 0.69 ಬರುತ್ತೆ ಅಂದರೆ ಇದು ಕೂಡ ರಾಂಗ್ ಆನ್ಸರ್, ಯಾಕಂದ್ರೆ 0.64ಗಿಂತ ಚಿಕ್ಕದಲ್ಲ, ದೊಡ್ಡದಾಗುತ್ತೆ. ಈ 0.64ಗಿಂತ ಚಿಕ್ಕದಾದ ಭಿನ್ನರಾಶಿ ಅಂದರೆ 10/17, 0.58 ಬರುತ್ತೆ. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 + 1/27, 1 + 2/27, 1 + 3/27, 1 + so on, 1 + 26/27 ಆಗುತ್ತೆ. ಸೊ ಇದರ ವ್ಯಾಲ್ಯೂ ಕಂಡುಹಿಡಿತಾ ಬರ್ಬೇಕಂದ್ರೆ ನೋಡ್ರಿ, ಫಸ್ಟ್ ಈ ಬ್ರಾಕೆಟ್ ಒಳಗಿರೋದನ್ನ ಸಿಂಪ್ಲಿಫೈ ಮಾಡೋಣ. 27 × 1 27 ಬರುತ್ತೆ, +1 ಅಂದರೆ 28 ಬರುತ್ತೆ. 28/27 ಆಗುತ್ತೆ. ಇದೇ ಥರ ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಹಾಕೊಳ್ಳೋಣ, ಪ್ಲಸ್ ಹಾಕೊಂಡು ಇಲ್ಲಿ 1 + 2/27 ಆಗುತ್ತಲ್ಲ, 27 1 27 +2 ಅಂದರೆ 29/27 ಆಗುತ್ತೆ. ಪ್ಲಸ್ ಇದು 27 1 27, 27 1 27 +3 ಅಂದರೆ 30/27 ಆಗುತ್ತೆ. ಆ್ಯಂಡ್ ಸೊ ಆನ್ ಲಾಸ್ಟ್ ಬರೀತಾ ಬಂದರೆ 27 1 27 +26 ಅಂದರೆ ಎಷ್ಟು ಬರುತ್ತೆ ಅಂದರೆ 53 ಬರುತ್ತೆ. 27 + 26 ಅಂದರೆ 53 ಬರುತ್ತೆ. 53 ಬರುತ್ತೆ. 53/27 ಬರೀತೀನಿ. ಇವೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ರಿ. ಡಿನಾಮಿನೇಟ್ರಲ್ಲಿ ಎಲ್ಲದರಲ್ಲೂ 27 ಇದೆಯಲ್ಲ, 27 ಕಾಮನ್ ತಕೊಂಬಿಡ್ರಿ. ಎಲ್ಲ ಡಿನಾಮಿನೇಟ್ರಲ್ಲಿ 27 ಇದೆಯಲ್ಲ, 27 ಕಾಮನ್ ತಕ್ಕೊಂಡು 28 29 30 ಅಂಡ್ ಸೋನ್ ಅಪ್ ಟು 53 ತನಕ, 28ರಿಂದ 53 ತನಕ ಎಲ್ಲ ಸಂಖ್ಯೆಗಳನ್ನ ಕೂಡಿದಾಗ ಎಷ್ಟು ಬರುತ್ತೆ ನೋಡೋಣ. ಸೊ 28 29 ಆಮೇಲೆ 30 ಅಪ್ ಟು ಎಲ್ಲಿವರೆಗೆ ಅಂದರೆ 53 ತನಕ ಎಲ್ಲ ಸಂಖ್ಯೆಗಳನ್ನ ಅಡಿಷನ್ ಮಾಡಿದ್ರೆ ಟೋಟಲ್ ಕೂಡಿದ್ರೆ ಎಷ್ಟು ಬರುತ್ತೆ ಅನ್ನೋದನ್ನ ನ್ಯೂಮರೇಟ್ರಲ್ಲಿ ಮೇಲ್ಗಡೆ ಬರೀಬೇಕಾಗತ್ತೆ. ಸೊ 28ರಿಂದ 53ವರೆಗೂ, 28ರಿಂದ 53ವರೆಗೂ ಟೋಟಲಿ ಎಷ್ಟು ಸಂಖ್ಯೆಗಳಿರ್ತವೆ ಅಂದ್ರೆ 26 ಸಂಖ್ಯೆಗಳಿರ್ತವೆ. ಕೌಂಟ್ ಮಾಡಿರಿ. 28ಇಂದ 53ವರೆಗೂ ಟೋಟಲ್ ಎಷ್ಟು ಸಂಖ್ಯೆ ಇರ್ತವೆ? 26 ಸಂಖ್ಯೆ ಇರ್ತವೆ. 26 ಬರ್ಕೊಂಡು ಇದರೆಲ್ಲ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಗಳನ್ನು ಕೂಡಬೇಕು. 53 + 28 ಅಂದರೆ 70 + 11 81 ಆಗುತ್ತೆ. /2 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. 2 1 2 3 6 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 13 × 81 ಬರಿತೀನಿ. 13 × 81 ಬರಿತೀನಿ, ಯಾಕಂದರೆ 28ರಿಂದ ಅಪ್ ಟು 53 ತನಕ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ಅನ್ನೋದಕ್ಕೆ ಈ ಥರ ಹೇಳ್ಕೊಟ್ಟಿದ್ದು. 28ರಿಂದ 53 ತನಕ ಟೋಟಲ್ 26 ಸಂಖ್ಯೆ ಬರ್ತವೆ. 26 ಬರ್ಕೊಂಡು ಇದರಲ್ಲಿರೋ ಮೊದಲನೇ ಸಂಖ್ಯೆ ಕೊನೆಯ ಸಂಖ್ಯೆ ಕೂಡಿ /2 ಮಾಡಬೇಕು. ಇವೆರಡು ಅಡಿಷನ್ ಮಾಡಿದ್ರೆ 81 ಆಗುತ್ತೆ. /2 ಅಂದರೆ 2ರಿಂದ ಡಿವೈಡ್ ಮಾಡಿದ್ರೆ 13 ಬರುತ್ತೆ. 13 × 81 ಆಗುತ್ತೆ. ಸೊ ಅವಾಗ 27 1 27 3 81 ಕ್ಯಾನ್ಸಲ್ ಆಗುತ್ತೆ. 13 3 ಎಷ್ಟು ಬರುತ್ತೆ? 39 ಬರುತ್ತಲ್ಲ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು 39 ಬರುತ್ತೆ. 39 ಅನ್ನೋದು ಆಪ್ಷನ್ ಫಸ್ಟ್ ಒನ್ನಲ್ಲಿ ಇದೆ ನೋಡ್ರಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಾವು ಇದರ ವ್ಯಾಲ್ಯೂವನ್ನು ಕಂಡುಹಿಡಿತೀವಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ವಾಟ್ ಈಸ್ ದ 10th ಡಿಜಿಟ್ ಆಫ್ 240 × 560? 240 ಮತ್ತು 560 ಗುಣಾಕಾರ ಮಾಡಿದರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಬರುತ್ತೆ? ಬಿಡಿ ಸ್ಥಾನ ಅಲ್ಲ, ಹತ್ತಿರ ಸ್ಥಾನದಲ್ಲಿ ಯಾವ ಅಂಕೆ ಬರುತ್ತೆ ಅಂತ.
ಸೊ ವೆರಿ ಸಿಂಪಲ್ ಕ್ವಶನ್ ನೋಡ್ರಿ, ಇಲ್ಲಿ ಲಾಸ್ಟ್ 0 ಇದೆ, ಇಲ್ಲೂ ಲಾಸ್ಟ್ 0 ಇದೆ ಅಂದರೆ ಗುಣಲಬ್ಧದಲ್ಲಿ ಕೊನೆಗೆ 2 0 100% ಬಂದೇ ಬರ್ತಾವೆ. ಇಲ್ಲೂ 0 ಇದೆ, ಇಲ್ಲೂ 0 ಇದೆ ಅಂದರೆ ಲಾಸ್ಟ್ ಡಿಜಿಟ್ಸ್ ಎರಡೂ 0 ಇದೆ ಅಂದರೆ ಇದರ ಪ್ರಾಡಕ್ಟಲ್ಲಿ ಇದರ ಗುಣಲಬ್ಧದಲ್ಲಿ ಕೊನೆಗೆ ಲಾಸ್ಟ್ 2 ಸೊನ್ನೆಗಳು ಬರ್ತವೆ. ಇದು ಬಿಡಿ ಸ್ಥಾನದ ಅಂಕೆ 0 ಅಂತ ಕರಿತೀವಿ. 10ರ ಸ್ಥಾನದ ಅಂಕೆ ಕೂಡ ಏನಾಗಿರುತ್ತೆ, 0ನೇ ಆಗಿರುತ್ತೆ. ಹಾಗಾಗಿ ಫಸ್ಟ್ ಒಂದು ಆನ್ಸರ್ ಆಗುತ್ತೆ. 10ರ ಸ್ಥಾನದ ಅಂಕೆ ಕೂಡ 0ನೇ ಆಗಿರುತ್ತೆ, 0ನೇ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಎ ಬಾಯ್ ಆಡೆಡ್ ಆಲ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 12. However, he added one number twice due to which sum become 84. What is that number which he added twice ಅಂತಿದೆ. ಅಂದರೆ ಒಬ್ಬ ಹುಡುಗ 1ರಿಂದ 12ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡ್ಕೊಂತ ಹೋಗ್ತಾನೆ. ನೋಡ್ರಿ, 1ರಿಂದ 12ರವರೆಗೆ ಬರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂದರೆ 1 2 3 4 5 6 7 8 9 10 11 12. 1ರಿಂದ 12ರವರೆಗೆ ಬರೋ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದಾಗ ಯಾವುದೋ ಒಂದು ಸಂಖ್ಯೆ ಡಬಲ್ ಟೈಮ್ ಕೂಡಿರ್ತಾನೆ, 2 ಸಲ ಕೂಡಿರ್ತಾನೆ. ಆವಾಗ ಟೋಟಲ್ ಸಮ್ ಒಟ್ಟು ಮೊತ್ತ 84 ಆಗಿಬಿಡುತ್ತೆ. ಹಾಗಾದ್ರೆ ಡಬಲ್ ಟೈಮ್ ಕೂಡಿರೋ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಫಸ್ಟ್ ಆಫ್ ಆಲ್ 1ರಿಂದ 12ರವರೆಗೆ ಬರೋ ಎಲ್ಲ ಸಂಖ್ಯೆಗಳನ್ನು ಕೂಡ ಎಷ್ಟು ಬರುತ್ತೆ? 1 + 2 3 + 3 6 6 4 10 15 + 6 21 + 7 28 + 8 36 36 + 9 45 45 + 10 ಅಂದರೆ 55 55 + 11 ಅಂದರೆ 66 66 + 12 ಅಂದರೆ 78 ಆಗುತ್ತೆ. ಸೊ 1ರಿಂದ 12ರವರೆಗೆ ಬರೋ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 78 ಬರುತ್ತೆ. ಸೊ ಇದು 84 ಆಗ್ಬೇಕಂದ್ರೆ 78ಕ್ಕೆ ಎಷ್ಟು ಕೂಡಬೇಕು? 6ಅನ್ನು ಕೂಡಿಸಿದಾಗ 84 ಆಗೋದ್ರಿಂದ ಇಲ್ಲಿ 6 ಅನ್ನೋ ಸಂಖ್ಯೆ ಡಬಲ್ ಟೈಮ್ ಕೂಡಿದ್ದಾರೆ ಅಂತ ಅರ್ಥ. ಯಾವ ಸಂಖ್ಯೆನ ಡಬಲ್ ಟೈಮ್ ಕೂಡಿರೋ 84 ಆಗುತ್ತೆ ಅಂದರೆ 6 ಅನ್ನೋ ಸಂಖ್ಯೆನ ಡಬಲ್ ಟೈಮ್ ಆ್ಯಡ್ ಮಾಡಿದಾಗ ಅದು 84 ಆಗುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, what is the value of 87.5% of 20% of 1640? ನೋಡ್ರಿ, 1640ರ 20% ಅಂತ ಹೇಳಿದ್ದಾನೆ. 20% ಅಂದರೆ 20/100 ಬರೀಬೇಕು, ಪರ್ಸೆಂಟೇಜ್ ಇದ್ರೆ. 20% ರಾ ಅಂದರೆ ಇಂಟು ಹಾಕೋಬೇಕು. ನೋಡ್ರಿ, ಬಾಡ್ ಮಾಸ್ಟ್ರಲ್ಲಿ ಆಫ್ ಅಂದರೆ ಕನ್ನಡದಲ್ಲಿ ರಾ ಅಲ್ಲ, ರಾ ಅಂದರೆ ಇಂಟು ಅಂತ ಸ್ಪೆಷಲ್ ಮಲ್ಟಿಪ್ಲಿಕೇಶನ್. 1640ಕ್ಕೆ 20% ಮಾಡಿ ಇದಕ್ಕೆ ಮತ್ತೆ 87.5% ಅಂದರೆ 87.5% ಅಂದರೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. 87.5% ಅಂದರೆ ಸೊ ಇವಾಗ 21 20 25 100 ಕ್ಯಾನ್ಸಲ್ ಆಗುತ್ತೆ. 25 100. ಸೊ ಆಮೇಲೆ 5 1 5 3 ಉಳಿಯುತ್ತೆ, 5 7 35 2 ಉಳಿಯುತ್ತೆ, 5 25 ಕ್ಯಾನ್ಸಲ್ ಆಗುತ್ತೆ. ಈ 0 ಕ್ಯಾನ್ಸಲ್ ಆಗುತ್ತೆ. ಮತ್ತಿದು 5 2 10 5 3 15 ಪಾಯಿಂಟ್ 2 ಉಳಿಯುತ್ತೆ, ಪಾಯಿಂಟ್ ಕಟ್ಟರೆ 5 25 ಕ್ಯಾನ್ಸಲ್. 2ರಿಂದ ಡಿವೈಡ್ ಮಾಡಿ 2 8 16 2 4 ಕ್ಯಾನ್ಸಲ್. 82 × 3.5 ಗುಣಾಕಾರ ಮಾಡಿರಿ. 35 70 0 ದಶಕ 7 35 8 ಎಷ್ಟು ಬರುತ್ತೆ ಅಂದರೆ 280 ಬರುತ್ತೆ. 280 + 7 287 ಬರುತ್ತೆ. ಒಂದು ಅಂಕೆ ಮೇಲೆ ಪಾಯಿಂಟ್ ಇಡ್ರಿ, 287 ಬರುತ್ತೆ ಆನ್ಸರ್. ಇದು 4th ಆಪ್ಷನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ನೀವು ಇನ್ನೂ ಬೇರೆ ಥರ ಕ್ಯಾಲ್ಕುಲೇಟ್ ಮಾಡೋದಾದರೆ ಇದೇ ಪ್ರಶ್ನೆನ ನೋಡ್ರಿ. ಇಲ್ಲಿ 1640ಕ್ಕೆ 20% ಲೆಕ್ಕ ಮಾಡಿದರೆ 20% ಅಂದರೆ 20/100 ಬರೀಬೇಕು. 87.5% ಮತ್ತೆ ಲೆಕ್ಕ ಮಾಡಿದರೆ ಆ ನಂಬರ್ಗೆ ಎಷ್ಟು ಬರುತ್ತೆ ಅಂತ ಕಂಡು ಹಿಡಿಬೇಕು. ಸೊ ಇಲ್ಲಿ ಪಾಯಿಂಟ್ ಸಮಥಿಂಗ್ ಇದ್ದರೆ ನೀವು 12ವರೆ ಟೇಬಲ್ಸ್ 12ವರೆ ಮಗ್ಗಿ ಬರಿತಾ ಹೋದ್ರೆ 12ವರೆ 7 87 8 100 ಕ್ಯಾನ್ಸಲ್ ಆಗುತ್ತೆ. ನೋಡಿರಿ, 12.5 1 12.5 2 25 3 ಎಷ್ಟು ಬರುತ್ತೆ 37.5 4 50 ಆಗುತ್ತೆ. 12ವರೆ 5 62 ಆಗುತ್ತೆ, 6 75 ಆಗುತ್ತೆ, 7 87 ಆಗುತ್ತೆ, 8 100 ಆಗುತ್ತೆ, 9 112 ಆಗುತ್ತೆ, 10 ಎಷ್ಟು ಬರುತ್ತೆ ಅಂದರೆ 125 ಬರುತ್ತೆ. ಇದು 12ವರೆ ಮಗ್ಗಿ. 12ವರೆ ಮಗ್ಗಿ ಯಾವ ಪಾಯಿಂಟ್ ಸಮಥಿಂಗ್ ಎಲ್ಲಕ್ಕೂ ಮಗ್ಗಿ ಬರಿಬೋದು ನಾವು. 12ವರೆ 7 87 8 100 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 21 25 100 ಕ್ಯಾನ್ಸಲ್ ಆಗುತ್ತೆ. 21 25 100. ಆಮೇಲೆ 8ರಿಂದ ಇದು 8 2 16 4 ಡಿವೈಡ್ ಆಗಲ್ಲ, 0 ಕಟ್ಟಿ 2 ಅಂಕೆ ತಗೋಬೇಕು. 8 5 40 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 5 4 20 5 1 5 ಕ್ಯಾನ್ಸಲ್ ಆಗುತ್ತೆ. 7 × 1 7 7 4 28 7 × 1 7 ಬರುತ್ತೆ. 7 4 28 ಬರ್ಕೊಡ್ರಿ, 287 ಬರುತ್ತೆ. 287 ಇಲ್ಲಿ 4th ಆಪ್ಷನಲ್ಲಿದೆ. ಕರೆಕ್ಟಾ?
ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. 60% ಆಫ್ ಎಮ್ಸ್ ಇನ್ಕಮ್ ಈಸ್ ಈಕ್ವಲ್ ಟು 40% ಆಫ್ ಎನ್ಸ್ ಇನ್ಕಮ್. If M's income is rupees 44,000, then what is N's income ಅಂತಿದೆ. ಎಮ್ನ ಆದಾಯದ 60% ಎನ್ ಆದಾಯ 40%ಗೆ ಸಮವಾಗಿರುತ್ತದೆ. ಎಮ್ನ ಆದಾಯವರು 44,000 ಇದ್ದರೆ ಎನ್ನ ಆದಾಯ ಎಷ್ಟು ಅಂತ. ಎಮ್ನ ಆದಾಯದ 60%, ಎಮ್ನ ಇನ್ಕಮ್ ಏನಿರುತ್ತಲ್ಲ ಅದರಲ್ಲಿ 60% ಪಾರ್ಟು ಎನ್ನ ಆದಾಯ ಎಷ್ಟಿರುತ್ತಲ್ಲ ಅದರ 40% ಪಾರ್ಟ್ಗೆ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ಎಮ್ನ ಆದಾಯ 60% ಅಂದರೆ ನೋಡ್ರಿ, ಇಲ್ಲಿರೋ ಪರ್ಸೆಂಟೇಜ್ ಕ್ಯಾನ್ಸಲ್, 22 40 23 60 ಅಂತ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೊಳ್ರಿ. ಎಮ್ನ ಆದಾಯ 44,000 ಇದೆಯಲ್ಲ, ಎಮ್ ಜಾಗದಲ್ಲಿ 44,000 ಬರ್ಕೊಂಡು ಇಂಟು ಇಲ್ಲಿ 3 ಇದೆ 3 ಬರ್ಕೊಳ್ರಿ, ಎನ್ ಇದೆ ರೈಟ್ ಸೈಡಲ್ಲಿ ಇಂಟು 2 ಇದೆ 2 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ, ಎನ್ನ ಆದಾಯ ಸಿಗುತ್ತೆ. 2ರಿಂದ ಡಿವೈಡ್ ಮಾಡಿರೋ ಡೈರೆಕ್ಟಾಗಿ ಇದು 22 ಬರುತ್ತೆ. 2ರಿಂದ 44 ಡಿವೈಡ್ ಮಾಡಿದ್ರೆ 3 ಲಾಸ್ಟಿಗೆ 22,000 ಇಂಟು 3 ಅಂದರೆ ಎಷ್ಟು ಬರುತ್ತೆ? 62,000 ಬರುತ್ತಲ್ಲ. ಎನ್ನ ಇನ್ಕಮ್ಮು 66,000 ಬರುತ್ತೆ. 66,000 4th ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಎನ್ನ ಆದಾಯ 66,000 ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರ್ರಿ. What number should 23 power minus 3 be multiplied with so that the product becomes 16n power minus 1? 23ರ ಘಾತ -3 ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಗುಣಲಬ್ಧ 69ರ ಘಾತ -1 ಬರುತ್ತೆ ಅಂತ ನಿಮಗೆ ಹೋಮ್ವರ್ಕ್ ಇದು. ಇದನ್ನು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೋಡೋಣ. ಕಮೆಂಟ್ ಮಾಡ್ತಾ ಬರ್ರಿ, ಯಾವ್ದು ಆಪ್ಷನ್ ಎನಾ ಬಿನಾ ಸಿನಾ ಡಿನಾ ಕರೆಕ್ಟಾ ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಕ್ವಶನ್ ನಿಮಗೆ ಹೇಳ್ಕೊಟ್ಟೆ ಮುಂದಕ್ಕೆ ಹೋಗ್ತೀನಿ ನೆಕ್ಸ್ಟ್ 13th ವೀಡಿಯೋದಲ್ಲಿ. ಸೊ ನಿಮಗೆ ಹೋಮ್ವರ್ಕ್ ಇದ್ದಂಗೆ ಟ್ರೈ ಮಾಡಿ ನೋಡಿರಿ. ಈ ಕ್ವಶನ್ನ ಬರ್ಕೊಂಬಿಟ್ಟು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಷ್ಟು ಜನ ಕಮೆಂಟ್ ಹಾಕ್ತೀರಿ ನೋಡೋಣ, ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ. ನೆಕ್ಸ್ಟ್ ಕ್ಲಾಸಸ್ ಮತ್ತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಆದಷ್ಟು PST ಎಕ್ಸಾಮ್ ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಮಿಸ್ ಮಾಡ್ದೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.